ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹ್ಯಾಪಿ ಸಂಡೇ. ಹೇಗಿದ್ರೆ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಎಲ್ಲ ಇವತ್ತೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡಿ, ಇವಾಗ ಎದ್ದಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡಿ, ಮಕ್ಕಳೆಲ್ಲ ಆಲ್ರೆಡಿ ಎದ್ದು ಬಿಟ್ಟಿದ್ದಾರೆ. ಎದ್ದುಬಿಟ್ಟು ಒಬ್ಬ ಏನೋ ಟಿ ವಿ ನೋಡ್ತಿದ್ದಾರೆ, ಇನ್ನೊಬ್ಬರು ಓಡಾಡಿಕೊಂಡು ಇದ್ದಾರೆ. ಸೊ ಇವರಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಏನಪ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಅಂದರೆ, ನಾನು ಒಂದು ಏನಾದರೂ ಪೂರಿ ಮತ್ತು ಆಲೂ ಸಾಗು ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ, ನನ್ನ ಮಕ್ಕಳೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಹಾಯ್ ಮಾಡ್ಬಿಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಓಕೆ, ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ನನ್ನ ಮಕ್ಕಳ ಕಡೆಯಿಂದ, ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್. ಇವಾಗ ಇವತ್ತು ನಾನು ಸಿಂಪಲ್ಲಾಗಿ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಏನೋ ಡಿಸೈಡ್ ಮಾಡಿ ಇವಾಗ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಈ ಥರ ಏನೋ ಆಮ್ಲೆಟ್ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಇದು. ಏನಿಲ್ಲ, ಮೊಟ್ಟೆನ ಒಡೆದಾಕ್ಬಿಡಿ ಹೆಂಚಿನ ಮೇಲೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು ಅಷ್ಟೇ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಮಕ್ಕಳು ಬೇಗ ಹಸು ಏನಾದರೂ ಕೊಡಮ್ಮ ಅಂತಿದ್ದಾರೆ, ಅದಕ್ಕೋಸ್ಕರ ನಾನು ಫಟಾಫಟ್ ಅಂತ ಪೆಪ್ಪರ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಪೆಪ್ಪರ್, ಸಾಲ್ಟ್, ಮೊಟ್ಟೆ ಇಷ್ಟೇ, ಫಟಾಫಟ್ ಅಂತ ಆಗೋಗ್ಬಿಡುತ್ತೆ. ಆಮ್ಲೆಟ್ನ ಹೊಡೆದಾಕೋದು, ಅದರ ಮೇಲೆ ಸ್ವಲ್ಪ ಸಾಲ್ಟ್ ಚಿಮ್ಸ್ಕೊಳ್ಳೋದು, ಆಮೇಲೆ ಪೆಪ್ಪರ್ ಪೌಡ್ರನ್ನ ಚಿಮ್ಸೋದು ಅಷ್ಟೇ. ನಾನಿಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಆಮ್ಲೆಟ್ನ ಕೊಡ್ತಾಯಿದ್ದೀನಿ. ಅದಕ್ಕೆ 3 ಎಗ್ ಹಾಕಿ ನಾನು ಮಾಡ್ತಾಯಿದ್ದೀನಿ. ಒಂದೊಂದು ಆಮ್ಲೆಟ್ ಏನು ದೋಸೆ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ. ತುಂಬ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಸಾಫ್ಟಾಗಿ ಇದೆ. ನೋಡಿ, ನಮ್ಮ ಮಕ್ಕಳೆಲ್ಲ ಹೇಗೆ ಅವ್ರಿಗೆಲ್ಲ ತುಂಬ ಇಷ್ಟ. ನನ್ನ ಮಗಂತೂ ತಮ್ಸಪ್ ಕೊಟ್ಬಿಟ್ಟ, ಚಿಕ್ಕವನಂತೂ ಚೆನ್ನಾಗಿದೆ ಅಂದ್ಕೊಂಡು ತಿನ್ಕೊಂಡೋದ. ಸೊ ಇದೇ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟು. ಲಂಚ್ಗೆ ನಾನು ಏನೋ ಪೂರಿ ಮಾಡೋಣ ಅಂತ ಪೂರಿಗೆ ಎಲ್ಲ ಇಸ್ಕೊಳ್ತಾ ಇದ್ದೀನಿ. ಪೂರಿ ನೋಡಿ, ಹಿಟ್ಟು ರೆಡಿ ಆಗೋಯಿತು. ಇದು ನಾನು ಮಿಲೆಟ್ಟು ಮತ್ತು ಕಪ್ಲಿ ಗೋಧಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಲ್ಟಿಗ್ರೈನಿಂದ ನಾನು ಹಸಿಟ್ಟು ಮನೆಯಲ್ಲೇ ಮಾಡಿಟ್ಕೊಳ್ತೀನಿ, ಅಂಗಡೀಲಿ ತರೋಕ್ಕೆ ಹೋಗೋದಿಲ್ಲ. ಇದು ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪೂರಿಗೆ ಏನು ಮೂಂಗ್ ದಾಲ್ ತಡ್ಕ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪೂರಿ ಮತ್ತು ದಾಲ್ ತಡ್ಕಾಗೆ. ತುಂಬ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೇಳೆ ತಂಪು, ಹೆಲ್ತ್ಗೆ ಅದು. ನೋಡಿ ಫ್ರೆಂಡ್ಸ್, ಇವಾಗ ಫಟಾಫಟ್ ಅಂತ ನಾನು ಏನು ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೀನಿ ದಾಲ್ ತಡ್ಕಾಗೆ. ಇವಾಗ ಅಷ್ಟರಲ್ಲಿ ಅದು ಕುಕ್ಕರ್ ಕೂಗೋಷ್ಟರಲ್ಲಿ ನಾನಿವಾಗ ಪೂರಿನ ಲಟ್ಸ್ಕೊಬಿಡ್ತೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಪೂರಿನ ಇಸ್ಕೊಬಿಡ್ತೀನಿ. ಇವಾಗ ಇಸ್ಕೊಂಡು ನಾನೆಲ್ಲ ಒಟ್ಟಿಗೆ ತೀಡ್ಕೊಂಡು ಇಟ್ಕೊಳ್ತೀನಿ. ಈ ಥರ ಉಂಡೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಈಸಿಯಾಗಿ ನಾವು ಲಟ್ಸ್ಕೊಬೋದು. ಪದೇ ಪದೇ ಉಂಡೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಸಿಯಾಗಿ ಒಂದೊಂದು ಉಂಡೆನೇ ಎತ್ಕೊಂಡು ಫಟಾಫಟ್ ಅಂತ ನಾವು ಎಷ್ಟು ಪೂರಿ ಬೇಕೋ ಅಷ್ಟನ್ನು ಲಟ್ಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಮತ್ತು ಸೈಜು ಕೂಡ ನಮಗೆ ಕನ್ಫರ್ಮ್ ಇರುತ್ತೆ, ಇದೇ ಸೈಜ್ ಇರಬೇಕು ಅಂತ. ಇವಾಗ ಲಟ್ಸ್ಕೊಳ್ತಾ ಇದ್ದೀನಿ ಎಲ್ಲ ಪೂರಿನ. ಸಾಂಬಾರಿಗೆಲ್ಲ ರೆಡಿ ಮಾಡಿ ನಾನು ಆಲ್ರೆಡಿ ಕುಕ್ಕರ್ ಕೂಗೋಕ್ಕೆ ಇಟ್ಬಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ನಾವು ಲಂಚ್ ಪ್ರಿಪೇರ್ ಮಾಡ್ತಾ ಇರೋದು ಇವತ್ತು. ಯಾಕೋ ಅನ್ನ ಎಲ್ಲ ಏನು ಬೇಡ ಅನ್ನಿಸ್ತಿತ್ತು ನಮಗೆ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಪೂರಿ ಮತ್ತು ದಾಲ್ ತಡ್ಕ ಮಾಡ್ಕೊಳ್ತಾ ಇದ್ದೀವಿ. ಈ ಹಸಿಟ್ಟು ನಾನು ಮನೆಯಲ್ಲೇ ಮಾಡಿಕೊಂಡ್ರೆ ಹಸಿಟ್ಟು ಏನಂದರೆ ತುಂಬ ಸಾಫ್ಟಾಗಿರುತ್ತೆ, ಮತ್ತು ಮೈದಾ ಇರೋದಿಲ್ಲ, ಮತ್ತು ಏನು ದಪ್ಪನ ಗೋಧಿ ನಾನು ಬಳಸೋಕ್ಕೆ ಹೋಗೋದಿಲ್ಲ. ಕಪ್ಲಿ ಗೋಧಿ ಅಂದರೆ ಏನು ತಿನ್ನಾಗಿ ಉದ್ದಕ್ಕಿರುತ್ತೆ ಶೇಪು. ಅದರಲ್ಲಿ ಗ್ಲೂಟಿನ್ ಕಮ್ಮಿ ಇರುತ್ತೆ, ಮತ್ತು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ ಗೋಧಿ. ಅದಕ್ಕೋಸ್ಕರ ನಾನು ಒಂದು 3 ಥರ ಸಿರಿಧಾನ್ಯಗಳನ್ನ ಬಳಸಿ ಹಸಿಟ್ಟನ್ನ ಮಾಡ್ಕೊಳ್ತೀನಿ ಚಪಾತಿ ಪೂರಿ ಮಾಡ್ಕೊಳ್ಳೋಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ದಾಲ್ ರೆಡಿ ಆಗಿ ಹೋಗಿದೆ ಆಲ್ರೆಡಿ. ಇವಾಗ ನಾನು ಪೂರಿನ ಫಟಾಫಟ್ ಅಂತ ಎಣ್ಣೆಯಲ್ಲಿ ಬಿಟ್ಕೊಂಡು ಪೂರಿ ರೆಡಿ ಮಾಡ್ಕೊಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಪೂರಿ ಮಾಡೋದು ತುಂಬಾ ಈಸಿ ನನಗಂತೂ. ಆದರೆ ನಾನು ಜಾಸ್ತಿ ಮನೇಲಿ ಮಾಡೋಕ್ಕೆ ಹೋಗಲ್ಲ, ಡೀಪ್ ಆಯಿಲ್ ಏನೋ ಫ್ರೈ ಮಾಡಬೇಕು ಅಂತ. ಏನಾದರೂ ಮಕ್ಕಳು ಇಷ್ಟಪಟ್ಟು ಕೇಳಿದ್ರೆ ನಾನು ಆವಾಗ ಪೂರಿನ ಮಾಡಿಕೊಡ್ತೀನಿ.
ಚಪಾತಿನೇ ಜಾಸ್ತಿ ಮಾಡೋದು, ಚಪಾತಿ ಮತ್ತು ಪರೋಟಾಗಳು. ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದೇ ಲಟ್ಟಿಸ್ಕೊಂಡಿರೋಂಥ ಪೂರಿ ಚಪಾತಿನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ರುಚಿಯಾದ ಪೂರಿ ರೆಡಿ ಆಗಿದೆ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂದರೆ ಹಪ್ಪಳ ಮಾಡಿದ್ದೀನಿ ಮತ್ತು ದಾಲ್ ತಡ್ಕ ಆಲೂಗಡ್ಡೆ ಹಾಕಿ ದಾಲ್ ತಡ್ಕ ಮಾಡಿದ್ದೀನಿ ಹೆಸರುಬೇಳೆಯಲ್ಲಿ. ಸೊ ಇವಾಗೆಲ್ಲರೂ ಊಟ ಮಾಡಬೇಕು. ಗೋಧಿ ಹಿಟ್ಟನ್ನ ಅಂಗಡಿಗಳಲ್ಲಿ ತಗೊಳ್ಳೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ನೋಡಿ ಎಷ್ಟು ಆರೋಗ್ಯಕರವಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಪೂರಿ ಚಪಾತಿ ಏನೇ ಮಾಡಿದ್ರೂ ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು. ಇನ್ಮೇಲಿಂದ ನೀವು ಮನೆಯಲ್ಲೇ ಗೋಧಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಊಟ ಎಲ್ಲ ಮುಗೀತು. ಇವಾಗ ನಾನು ಕಿಚನ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಅಡುಗೆ ಆಗಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ಈಗ ನೈಟ್ ಆಗಿದೆ ಅಲ್ವಾ, ನಾನು ಎಲ್ಲ ನೀಟಾಗಿ ಪಾತ್ರೆಗಳು ಮತ್ತು ಸ್ಟವ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಡುಗೆ ಮಾಡಿರೋವಾಗ ಎಲ್ಲ ಸ್ಟವ್ ಎಲ್ಲ ಗಲೀಜಾಗಿರುತ್ತೆ. ನಾನು ಪ್ರತಿದಿನ ನನಗೆ ಸ್ಟವ್ ನೀಟಾಗಿ ಕ್ಲೀನಾಗಿರಬೇಕು, ಇಲ್ಲಾಂದರೆ ನನಗೆ ಏನು ಇಷ್ಟ ಆಗೋದಿಲ್ಲ. ನಾನು ಅಡುಗೆ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಊಟ ಎಲ್ಲ ಮಾಡಿಸ್ಬಿಟ್ಟು ನಾನು ಮಕ್ಕಳನ್ನ ಇನ್ನೇನು ಮಲ್ಗ್ಸೋಕ್ಕೆ ಹೋಗಬೇಕು ಅನ್ನೋವಾಗ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಸ್ಟವ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ಸ್ಟವ್ ತುಂಬ ಇಷ್ಟ. ನೋಡಿ ಈ ಥರ ಕ್ಲೀನಾಗಿದೆ, ತುಂಬ ಇಷ್ಟ ಆಗುತ್ತೆ. ನಾನು ಹಿಂಗೆ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವಾಗ ನೋಡಿ ನನ್ನ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ನೀಟಾಗಿ ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ತೊಳೆದಿಟ್ಬಿಡ್ತೀನಿ. ಸಿಂಕಲ್ಲಿ ಪಾತ್ರೆ ಬಿಡೋದಿಲ್ಲ ನಾನು. ಮತ್ತು ಸಿಂಕೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ನೀರುಗಳೆಲ್ಲ ತಾಮ್ರದ ಬಿಂದಿಗೆಗೆ ಮತ್ತು ಸ್ಟೀಲ್ ಬಿಂದಿಗೆಗೆ ತುಂಬಿಸ್ಕೊಂಡು ನಾನು ಈ ಗ್ರಾನೈಟ್ ಸಜ್ಜನೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಎಲ್ಲ ನೀಟಾಗಿ ಕ್ಲೀನಾಗಿ ಎಲ್ಲನೂ ಕಿಚನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಮಕ್ಕಳನ್ನೆಲ್ಲ ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ಮಲಗ್ಸೋಕ್ಕೆ ಹೋಗಿ ನಾನು ಮಲ್ಕೊಳ್ತೀನಿ. ಸ್ನಾನ ಮಾಡ್ದಮ್ಮ? ಯಾರು ಸ್ನಾನ ಮಾಡಿಸಿದ್ದು? ಅಣ್ಣ, ನೀವು ಸ್ನಾನ ಮಾಡಿಸ್ದ ಅಣ್ಣ? ಸೋ ಸ್ವೀಟ್ ಅಣ್ಣ. ನೋಡಿ ನಮ್ಮಿಬ್ಬರು ಮಕ್ಕಳು ಸ್ನಾನ ಮಾಡಿಕೊಂಡು ಫ್ರೆಶಾಗಿ ಮಲಗಕ್ಕೆ ರೆಡಿ ಆಗಿಬಿಟ್ರು. ಬಟ್ ನಾನೇನೇ ನೋಡಿ ಎಲ್ಲ ಕೆಲಸ ಮಾಡ್ಕೊಂಡೇ ಇದ್ದೀನಿ, ಫುಲ್ಲು ನೆಂದೋಗಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಬಟ್ಟೆಗಳು ಬೇರೆ ಮುಚ್ಚೋದಿದೆ ಅಲ್ಲಿ. ಓಕೆ ಫ್ರೆಂಡ್ಸ್, ಬೇಗ ಬಟ್ಟೆ ಎಲ್ಲ ಮುಚ್ಚಿಕ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ನೀಟಾಗಿ ನಿದ್ದೆ ಮಾಡಿಸ್ಕೊಳ್ತೀನಿ. ಇವತ್ತೆಲ್ಲ ತುಂಬ ಚೆನ್ನಾಗಿ ದಿನ ಕಳೀತು ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ನೀವೆಲ್ಲ ಇದ್ದಿದ್ದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಅನೀಸ್ ಲೈಫ್ ಬೋಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.